ಹಗರಣಗಳು ಹೊರಬಂದ ಮೇಲೆ ಸಿಎಂ ಮಂಕಾಗಿದ್ದಾರೆ ಎಂದು ಅಶೋಕ್ ವಾಗ್ದಾಳಿ. ಬಿಜೆಪಿ ಜೆಡಿಎಸ್ ಬುದ್ಧಿ ಕಲಿತಿದ್ರೆ ಈ ಸ್ಥಿತಿಗೆ ಬರ್ತಿರಲಿಲ್ಲ ಎಂದ ಸುರೇಶ್ ಗೌಡ. ಕೊನೆಗೂ ಕನ್ನಡಿಗರ ಎದುರು ಮಂಡಿಯೂರಿದ ಫೋನ್ ಪೇ ಸಿಇಒ. ಮಹದಾಯಿ ಯೋಜನೆಗಾಗಿ ರಕ್ತದಲ್ಲಿ ಪತ್ರ ಬರೆದ ರೈತ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ಹಗರಣಗಳೇ ಬೆಳಕಿಗೆ ಬರ್ತಾ ಇದೆ ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಎಲ್ಲ ಹಗರಣ ದಲಿತರಿಗೆ ಸೇರಬೇಕಾಗಿದ್ದ ಹಣವೇ ಆಗಿದೆ. ಹಗರಣಗಳು ಹೊರಬಂದ ಮೇಲೆ ಸಿಎಂ ಮಂಕಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಶಾಪ ತಟ್ಟಿದೆ ಅಂತಂದ್ರು. ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರದ ಪಿತಾಮಹ ಇದ್ದಂಗೆ. ಅವರಿಂದ ಬಿಜೆಪಿಯವರೇನು ಕಲಿಯುವಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ಈ 187 ಕೋಟಿ ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಅದರಿಂದ ತಪ್ಪಿಸ್ಕೊಳಕ್ಕೋಸ್ಕರ ನಿಮ್ಮ ಹಗರಣಗಳು ತೆಗೀರಿ, ಯಾರು ಬೇಡ ಅಂದರು. ಬಿಜೆಪಿ ಅವಧಿಯ ಅಕ್ರಮದ ಬಗ್ಗೆ ತನಿಖೆ ಮಾಡಿಸೋದಕ್ಕೆ ಸಿಎಂಗೆ ಅಧಿಕಾರವಿದೆ ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಎಸ್ಟಿ ಸಮುದಾಯ ಅಭಿವೃದ್ಧಿಗಾಗಿ ಯಡಿಯೂರಪ್ಪ ಅವರು ನಿಗಮ ಸ್ಥಾಪಿಸಿದ್ರು. ಆದ್ರೀಗ ಈ ನಿಗಮದ ಹಣವನ್ನ ನುಂಗಿ ಹಾಕಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ನಮ್ಮ ಸರ್ಕಾರದ ಅವಧಿಯಲ್ಲಿ ತಪ್ಪುಗಳಾಗಿದ್ರೆ, ಭ್ರಷ್ಟಾಚಾರ ಇದ್ರೆ ತನಿಖೆ ಮಾಡ್ರಿ ಮುಕ್ತವಾಗಿ. ಇವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಎದುರಿಸ್ತಾ ಇದ್ದಾರೆ. ಅಂದರೆ ಅಧಿವೇಶನದಲ್ಲಿ ಬಿಜೆಪಿ ಬಾಯಿ ಬಿಡಬಾರ್ದು, ಅರೆ ತಪ್ಪು ಮಾಡಿದ್ದಾನೆ. SC ಹಣನ ಬಳಕೆ ಮಾಡ್ಕೊಳ್ತಿದ್ದಾರೆ. ವಾಲ್ಮೀಕಿನಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರ, ಮೂಡದಲ್ಲಿ ಭ್ರಷ್ಟಾಚಾರ. ಮುಖ್ಯಮಂತ್ರಿಯಾಗಿ ಮುಂದುವರೆಯಕ್ಕೆ ನೈತಿಕ ಹಕ್ಕಿಲ್ಲ, ರಾಜೀನಾಮೆ ಕೊಡಬೇಕಿದೆ ಒತ್ತಾಯ ಮಾಡ್ತೀವಿ. ಬಿಜೆಪಿ ಜೆಡಿಎಸ್ ಬುದ್ಧಿ ಕಲಿತಿದ್ದರೆ ರಾಜ್ಯಕ್ಕೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಗುತ್ತಿಗೆದಾರರ ಬಳಿ ಇಂತಿಷ್ಟು ಪರ್ಸೆಂಟ್ ಪಡಿತಾ ಇದ್ರು. ಆದ್ರೆ ಈಗಿನ ಸರ್ಕಾರ ಖಜಾನೆಗೆ ಕೈ ಹಾಕ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ರು. ಫೋನ್ ಪೇ ಸಿಇಒ ಸಮೀರ್ ನಿಗಮ್ ಕೊನೆಗೂ ಕನ್ನಡಿಗರ ಎದುರು ಮಂಡಿಯೂರಿದ್ದಾನೆ. ಕನ್ನಡಿಗರ ಕ್ಷಮೆ ಯಾಚಿಸಿರುವ ಸಮೀರ್ ನಿಗಮ್, ಕರ್ನಾಟಕ ಕನ್ನಡಿಗರನ್ನ ಅವಮಾನಿಸುವ ಉದ್ದೇಶ ಇರಲಿಲ್ಲ. ನನ್ನ ಮಾತಿನಿಂದ ಯಾರಿಗಾದ್ರೂ ನೋವಾಗಿದ್ರೆ ಸಮಸ್ತ ಕರುನಾಡಿನ ಜನರಲ್ಲಿ ಕ್ಷಮೆ ಯಾಚಿಸುತ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಕನ್ನಡಿಗರ ಮೀಸಲಾತಿ ವಿರೋಧಿಸಿ ಸಮೀರ್ ನಿಗಮ್ ಹೇಳಿಕೆ ನೀಡಿದ್ರು. ಮದುವೆಯಾಗುವುದಾಗಿ ನಂಬಿಸಿ 41 ಲಕ್ಷ ಹಣ ವಂಚಿಸಲಾಗಿದೆ ಅಂತ ಮಹಿಳೆ ಆರೋಪಿಸಿದ್ದಾರೆ. ಬೆಂಗಳೂರಿನ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಗೆ ಚಿಕ್ಕಬಾಣವಾರದ ವಿಶ್ವನಾಥ ಅಲಿಯಾಸ್ ವಿಷ್ಣುಗೌಡ ವಿರುದ್ಧ ದೂರು ದಾಖಲಾಗಿದ್ದು, ಮಹಿಳೆಯ ಖಾಸಗಿ ವಿಡಿಯೋ ಇಟ್ಕೊಂಡು ವೈರಲ್ ಮಾಡುವ ಧಮಕಿ ಹಾಕಿ ಚೆಕ್ಗಳಿಗೆ ಬಲವಂತವಾಗಿ ಸಹಿ ಮಾಡಿಸಿಕೊಂಡಿದ್ದಾನೆ. ಅಲ್ಲದೆ 5 ಲಕ್ಷ ಮೌಲ್ಯದ LIC ಬಾಂಡ್ ಕಿತ್ಕೊಂಡು ಹೋಗಿದ್ದಾನೆ ಅಂತ 40 ವರ್ಷದ ಮಹಿಳೆ ದೂರು ನೀಡಿದ್ದಾರೆ.